ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಕರ್ತನ ಕೃಪೆಯಿಂದ ಹೊಸ ವರ್ಷದಲ್ಲಿ ಹೊಸ ಹುಮ್ಮಸ್ಸಿನಿಂದ ನೀವು ನಂಬಿಕೆಯಿಂದ ಸ್ಥಿರಚಿತ್ತದಿಂದ ದೃಢವಾಗಿ ಓಡುತ್ತಿದ್ದೀರೆಂದು ನಾನು ನಂಬುತ್ತೇನೆ. ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕರ್ತರು ನಿಮ್ಮ ಸಂಗಡ ಪ್ರತಿ ದಿನವೂ ಇರಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಅನೇಕ ಸಾಕ್ಷಿಗಳನ್ನು ನೀವು ಕೊಡುತ್ತಿದ್ದೀರಿ. ಈ ಚಾನಲ್ ಆಶೀರ್ವಾದಕರವಾಗಿದೆ ಎಂದು ನೀವು ಹೇಳುತ್ತಿದ್ದೀರಿ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರಾರ್ಥನೆಗಳಿಗೂ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ಮಾತ್ರವಲ್ಲದೆ ಈ ಒಂದು ಜನವರಿ 26ನೇ ತಾರೀಕಿಗೆ ನಮ್ಮ ಸಭೆಯ 1 ವರ್ಷದ ವಾರ್ಷಿಕೋತ್ಸವ ಇದೆ. ದಯಮಾಡಿ ಸಾಧ್ಯವಾದವರೆಲ್ಲರೂ ನೀವು ಪ್ರೇಯರ್ ರೂಮ್ಗೆ ಕರೆ ಮಾಡಿ ನೀವು ತಿಳ್ಕೊಳ್ಳ್ರಿ ಅದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು. ಮಾತ್ರವಲ್ಲದೆ ನೀವು ಬಂದು ಸಾಕ್ಷಿ ಕೊಡಬೇಕು. ಇದು ನಿಮಗೆ ಆಶೀರ್ವಾದಕರವಾಗಿದ್ದರೆ ನೀವು ನಮ್ಮನ್ನು ಬಂದು ಉತ್ತೇಜಿಸಿರಿ ಎಂದು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಪ್ರಿಯ ದೇವಜನವೇ, ಈ ದಿನ ದೇವರ ವಾಕ್ಯ ಏನೆಂದು ನೀವು ಕಾಯುತ್ತಾ ಇರಬಹುದು. ಪ್ರಿಯರೇ, ಒಂದು ಮಾತನ್ನು ಹೇಳುತ್ತೇನೆ. ನಮ್ಮ ಜೀವಿತಗಳನ್ನು ಹಾಳು ಮಾಡುವ ಕೆಲವು ಸಣ್ಣ ಸಣ್ಣ ನರಿಗಳ ಕುರಿತು ಎಚ್ಚರವಾಗಿರಬೇಕಂತೆ. ಏನಿದು ನರಿಗಳು ಪಾಸ್ಟ್ರೇ? ಯಾಕೆ ನಾವು ಎಚ್ಚರವಾಗಿರಬೇಕು ಅನ್ನುವುದಕ್ಕಾಗಿ ನೀವು ವಾಕ್ಯವನ್ನು ಕೇಳಬೇಕಾಗಿದೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಪರಮಗೀತ 2ನೇ ಅಧ್ಯಾಯ 15ನೆಯ ವಾಕ್ಯ. ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು, ನರಿ ಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ ಎಂದು ನೋಡುತ್ತಾ ಇದ್ದೇವೆ. ಇನ್ನು ಈ ವಾಕ್ಯದ ಸರಿಯಾದ ಅರ್ಥವು ನಿಮಗೆ ಗೊತ್ತಾಗಿರೋದಿಲ್ಲ. ಪ್ರಿಯರೇ, ನಾನು ಹೇಳುತ್ತೇನೆ, ಒಂದು ಕುಟುಂಬ ಚೆದರಬೇಕು, ಒಂದು ಕುಟುಂಬ ಹಾಳಾಗಬೇಕು, ಒಂದು ಕುಟುಂಬ ಅವಮಾನ ಪಡಬೇಕಾದರೂ ಆ ಕುಟುಂಬದಲ್ಲಿ ಎಲ್ಲೋ ಒಂದು ಬಲಹೀನತೆ ಇಲ್ಲವೇ ಆ ಕುಟುಂಬದಲ್ಲಿ ಎಲ್ಲೋ ಒಂದು ರಂಧ್ರ ಬಿದ್ದಿರುತ್ತದೆ. ಒಂದು ಸಮುದ್ರದ ಮೇಲೆ ತೇಲುತ್ತಿರುವಂಥ ಹಡಗು ಎಷ್ಟು ಧೈರ್ಯವಾಗಿ ದೃಢವಾಗಿ ಮುಂದಕ್ಕೆ ಸಾಗುತ್ತಾ ಇರುತ್ತದೆ. ಆದರೆ ಎಲ್ಲಿಯವರೆಗೂ ನೀರಿನ ಮೇಲೆ ಹಡಗಿರುತ್ತದೋ ಅಲ್ಲಿಯವರೆಗೂ ಹಡಗು ಸುರಕ್ಷಿತ. ಎಲ್ಲಿ ನೀರು ಹಡಗಿನ ಒಳಗಡೆ ನುಗ್ಗುತ್ತದೋ ಹಡಗು ಸುರಕ್ಷಿತ ಅಲ್ಲ. ಹಾಗೆಯೇ ನಮ್ಮ ಜೀವಿತವಾಗಿರಲಿ, ನಮ್ಮ ಕುಟುಂಬವಾಗಿರಲಿ, ನಮ್ಮ ಹಡಗಾಗಿರಲಿ, ನೀರು ಒಳಗೆ ಬರುವ ಕೆಲವು ಸಣ್ಣ ಸಣ್ಣ ರಂಧ್ರಗಳು ಇರುತ್ತವೆ. ಕೆಲವು ಸಾರಿ ದೊಡ್ಡ ಸಮಸ್ಯೆಗಳ ಬಗ್ಗೆ ಎಚ್ಚರವಾಗಿರುತ್ತೇವೆ, ಆದರೆ ಸಣ್ಣ ರಂಧ್ರಗಳ ಕುರಿತಾಗಿ ನಾವು ಎಚ್ಚರವಾಗಿರುವುದಿಲ್ಲ. ಒಬ್ಬ ವ್ಯಕ್ತಿ ಕಾಡಿನಲ್ಲಿ ನಡೆದು ಹೋಗುತ್ತಿರುತ್ತಾನೆ. ಕಾಡಿನಲ್ಲಿ ನಡೆದು ಹೋಗುತ್ತಿರುವಾಗ ಗೊತ್ತಿಲ್ಲದೆ ಮರದ ಒಂದು ತುಂಡಿನ ಮೇಲೆ, ಸಣ್ಣ ತುಂಡಿನ ಮೇಲೆ ಕಾಲಿಟ್ಟು ಎಡವಿ ಮುಂದಕ್ಕೆ ಬಿದ್ದು ನೋಡುತ್ತಾನೆ. ಹಿಂದಕ್ಕೆ ತಿರುಗಿ ನೋಡಿದಾಗ ಅದು ದೊಡ್ಡ ಮರದ ಬುಡ ಅಲ್ಲ, ಅದು ಸಣ್ಣ ಬುಡ. ಆಗ ಆ ವ್ಯಕ್ತಿ ಹಿಂತಿರುಗಿ ಹೇಳುತ್ತಾನೆ, ಅಯ್ಯೋ, ಈ ಬುಡ ದೊಡ್ಡದಾಗಿದ್ದಿದ್ರೆ ನಾನು ನಡೆಯುವಾಗ ಎಚ್ಚರಿಕೆಯಿಂದ ಅದನ್ನು ದಾಟಿ ಹೋಗ್ತಾ ಇದೆ. ಇದು ನನ್ನ ಕಣ್ಣಿಗೆ ಕಾಣಿಸಲೇ ಇಲ್ಲ, ಇದು ನನಗೆ ನಾನು ಬೀಳುವಂತೆ ಮಾಡಿತ್ತು ಎಂದು ಆ ವ್ಯಕ್ತಿ ಅಂದುಕೊಳ್ಳುತ್ತಾನಂತೆ. ಪ್ರಿಯ ದೇವಜನವೇ, ಹಾಗೆ ಕೆಲವು ಸಾರಿ ದೊಡ್ಡ ಸಮಸ್ಯೆಗಳು, ಶತ್ರು, ನಮಗೆ ಇರುವಂಥ ವಿರೋಧವನ್ನು ನಾವು ಎಚ್ಚರಿಕೆಯಿಂದಿರುತ್ತೇವೆ. ಆದರೆ ಸಣ್ಣದಾದ ಪಾಪಗಳು, ಸಣ್ಣದಾದ ಕುಟುಂಬದ ರಂಧ್ರಗಳು, ಸಣ್ಣದಾದ ನಮ್ಮ ಜೀವಿತಗಳನ್ನು ಹಾಳು ಮಾಡುವಂಥ ಕೃತ್ಯಗಳಿಗೆ ನಾವು ಬೇಜವಾಬ್ದಾರಿಯನ್ನು ತೋರಿಸುತ್ತೇವೆ. ಆದರೆ ದೇವರು ಇವತ್ತು ನಮಗೆ ತನ್ನ ವಾಕ್ಯಗಳಿಂದ ಎಚ್ಚರಪಡಿಸುವುದೇನೆಂದರೆ, ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮನೆಯವರಾಗಲಿ, ನೀವಾಗಲಿ ಎಲ್ಲಿ ಒಂದು ಸಣ್ಣ ಸಣ್ಣ ಒಂದು ವೇಳೆ ತಪ್ಪುಗಳು, ತೊಡಕುಗಳು, ತೊಂದರೆಗಳು ನಿಮ್ಮ ಕುಟುಂಬವನ್ನು ಹಿಡೀಲಿಕ್ಕೆ ನೋಡುತ್ತವೋ ಆಗಲೇ ನೀವು ಎಚ್ಚರಗೊಳ್ಳಬೇಕು. ನೀವು ಆಲೋಚನೆ ಮಾಡಿ, ಒಂದು ಬಕೀಟು ಒಡೆದು ಹೋಗಿದ್ದರೆ ಆ ಬಕೀಟನ್ನು ನಾವು ಉಪಯೋಗಿಸೋದಿಲ್ಲ. ಯಾಕೆಂದರೆ ನಾವೇನು ಅಂದುಕೊಳ್ಳುತ್ತೇವೆ, ಈ ಬಕೀಟು ಒಡೆದೋಗಿರೋದ್ರಿಂದ ನೀರು ನಿಲ್ಲುವುದಿಲ್ಲ ಎಂದು ಆ ಬಕೀಟಲ್ಲಿ ನೀರನ್ನೇ ನಾವು ತುಂಬಿಸುವುದಿಲ್ಲ.
ಯಾಕೆಂದರೆ ನೀರು ತುಂಬಿಸಿದೆ, ಅದು ಹೋಗುತ್ತೆ ಅಂತ ಗೊತ್ತಿದೆ. ಆದರೆ ಕೆಲವು ಸಾರಿ ಸಣ್ಣ ತೊಟ್ಟಿಕ್ಕುವಂಥದ್ದನ್ನು ನಾವು ಗಮನಿಸದೇ ಇರಬಹುದು. ಕೆಲವು ಸಾರಿ ಸಣ್ಣ ತೊಟ್ಟಿಕ್ಕುವಂಥದ್ದನ್ನು ರಾತ್ರಿ ಬಕೆಟ್ ತುಂಬ ನಾವು ತುಂಬಿಸಿ ಇಡುತ್ತೇವೆ. ಆದರೆ ಬೆಳಗಿನ ಜಾವ ನೋಡಿದರೆ ಅದರಲ್ಲಿ ನೀರು ಕಾಲು ಭಾಗ ಇರ್ಬೋದು, ಇಲ್ಲವೇ ಪೂರ್ತಿ ಆಗೋಗಿರ್ಬೋದು. ಅರೆ, ನಾನು ಇದರಲ್ಲಿ ತುಂಬಿಸಿಟ್ನಲ್ವಾ, ಇಲ್ಲಿ ನೀರು ಯಾಕಿಲ್ಲ, ಎಲ್ಲಿ ಹೋಯಿತು ಅಂತ ನೀವು ಆಲೋಚನೆ ಮಾಡಿದರೆ, ಒಂದೊಂದು ತೊಟ್ಟಿಕ್ಕುವ ಆ ರಂಧ್ರವು ಆ ಬಕೆಟ್ನ ನೀರನ್ನು ಖಾಲಿ ಮಾಡುವಂತೆ ನಿಮ್ಮ ಆತ್ಮಿಕ ಜೀವಿತದಲ್ಲಿಯೂ, ನಿಮ್ಮ ಶರೀರದಲ್ಲಿಯೂ, ನಿಮ್ಮ ಕುಟುಂಬದಲ್ಲಿಯೂ ಯಾವುದೋ ಒಂದು ರಂಧ್ರ, ಯಾವುದೋ ಒಂದು ಪಾಪ, ಯಾವುದೋ ಒಂದು ಬಲಹೀನತೆ ನಿಮ್ಮನ್ನು ಪೂರ್ಣವಾಗಿ ಡ್ರೈನ್ ಮಾಡೋಗುತ್ತೆ. ಇವತ್ತು ಈ ವಾಕ್ಯವನ್ನು ನೀವು ಗಮನಿಸಿದ್ರ ಪ್ರಿಯರೇ, ಪರಮಗೀತದಲ್ಲಿ ಈ ವಾಕ್ಯವು ಹೇಳುತ್ತದೆ, ನೀವೇನು ಮಾಡ್ರಿ, ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು, ನರಿ ಮರಿಗಳನ್ನು ಹಿಡಿಯಿರಿ. ಒಂದು ತೋಟ ಇದೆ, ಆ ತೋಟಕ್ಕೆ ಒಂದು ಎಮ್ಮೆ, ಒಂದು ಆನೆ, ಒಂದು ದೊಡ್ಡ ಪ್ರಾಣಿ ಬಂದು ತಿನ್ನುತ್ತಾ ಇದ್ದರೆ ನಿಮಗೆ ಕಾಣಿಸುತ್ತದೆ, ಓ ಅದು ತಿನ್ನುತ್ತಾ ಇದೆ, ಅದು ಹಾಳು ಮಾಡ್ತಾ ಇದೆ ಅಂತ ನಾವು ಅದರಿಂದ ಎಚ್ಚರ ಪಡುತ್ತೇವೆ. ಅದೇ ಒಂದು ಸಣ್ಣ ಮರಿ ನೋಡುವಾಗ ಅದು ಒಳಗಡೆ ಮಾಡುವಂಥ ಕೃತ್ಯ ನಮಗೆ ಗೊತ್ತಾಗೋದಿಲ್ಲ. ಅನೇಕ ಸಾರಿ ಇಲಿಗಳು ಮಾಡುವ ಕೆಲಸ, ಜಿರಳೆಗಳು ಮಾಡುವ ಕೆಲಸ, ಅದೇ ರೀತಿಯಾಗಿ ಸಣ್ಣ ಪ್ರಾಣಿಗಳು, ಕ್ರಿಮಿಗಳು ಮಾಡುವ ಕೆಲಸ ನಮಗೆ ಗೊತ್ತಾಗೋದೇ ಇಲ್ಲ. ಆದರೆ ನಷ್ಟ ಮಾತ್ರ ದೊಡ್ಡ ಲೆಕ್ಕದಲ್ಲಿ ಇರುತ್ತವೆ. ಇವತ್ತು ನನ್ನ ಪ್ರೀತಿಯ ದೇವಜನವೇ, ನನ್ನ ಜೀವಿತದಲ್ಲಿ ಯಾಕೆ ಆಶೀರ್ವಾದವಿಲ್ಲ, ಯಾಕೆ ನಾನು ಹೀಗಿದ್ದೇನೆ, ಯಾಕೆ ನನ್ನ ಕುಟುಂಬ ಹೀಗಿದೆ ಅಂತ ನೀವು ಯಾವಾಗಾದರೂ ಯೋಚನೆ ಮಾಡಿದಿರಾ? ದೊಡ್ಡ ನಿಮಗೆ ತೊಂದರೆಗಳು, ಕಷ್ಟಗಳು, ಪಾಪಗಳು ಕಾಣಿಸದೇ ಇರಬಹುದು. ಆದರೆ ನಮ್ಮಲ್ಲಿರುವಂಥ ಸಣ್ಣ ಸಣ್ಣ ಪಾಪಗಳು, ಬಲಹೀನತೆಗಳು ನಮ್ಮ ಜೀವಿತಗಳನ್ನು ಹಾಳು ಮಾಡುತ್ತವೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಯಾಕೆ ಈ ಸಣ್ಣ ಪಾಪಗಳು ಯಾಕೆ ಮಾಡುತ್ತವೆ ಅಂದರೆ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶಾ ಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೀತಿಯ ದೇವಜನವೇ, ಇಲ್ಲಿ ಹೇಳುವಂಥ ಮಾತು ಪ್ರತಿಯೊಬ್ಬನೂ ಅಂತ ಹೇಳುತ್ತಾ ಇದೆ. ಪಾಸ್ಟರ್ ಆಗಿರ್ಬೋದು, ವಿಶ್ವಾಸಿ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಸಣ್ಣ ಮಕ್ಕಳಾಗಿರ್ಬೋದು, ವೃದ್ಧರಾಗಿರಬಹುದು, ಯೌವನಸ್ಥರಾಗಿರಬಹುದು, ಯಾರೇ ಆಗಿರಬಹುದು, ಪ್ರತಿಯೊಬ್ಬರಲ್ಲಿ ಅವರ ಕಾಲಕ್ಕೆ ತಕ್ಕಂತೆ, ಅವರ ಶರೀರಕ್ಕೆ ತಕ್ಕಂತೆ, ಅವರ ಮನಸ್ಸಿಗೆ ತಕ್ಕಂತೆ ಪಾಪವಿರುತ್ತದೆ. ಕೆಲವು ಸಾರಿ ನಾವು ಅಂದುಕೊಳ್ಳುತ್ತೇವೆ, ನನ್ನ ಮಕ್ಕಳು ಒಳ್ಳೆಯವರು, ಅವರೆಂದಿಗೂ ತಪ್ಪು ಮಾಡೋದಿಲ್ಲ, ನನ್ನ ಗಂಡನು, ನನ್ನ ಹೆಂಡತಿಯು ಒಳ್ಳೆಯವಳು, ತಪ್ಪು ಮಾಡುವುದಿಲ್ಲ, ನನ್ನ ಮನೆಯವರು ಆತ್ಮಿಕವಾಗಿದ್ದಾರೆ, ತಪ್ಪು ಮಾಡುವುದಿಲ್ಲ ಎಂದು ನಾವು ನಂಬ್ತೇವೆ ಅಲ್ವಾ? ನಾವು ನಂಬ್ತೇವೆ, ನಮ್ಮ ಗಂಡ, ನಮ್ಮ ಮಗ, ನಮ್ಮವರು. ಇಲ್ಲ ಇಲ್ಲ ಇಲ್ಲ, ನನ್ನ ಮಗ ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮವರು ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಆ ರೀತಿಯಾಗಿ ಹೇಳಬಹುದು. ಆದರೆ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನಲ್ಲಿ ಸಣ್ಣ ಕುಡಿತ, ಸಣ್ಣದಾಗಿ ಸ್ಮೋಕ್ ಮಾಡೋದು, ಸಣ್ಣದಾಗಿ ಪಾನ್ ತಿನ್ನೋದು, ಸಣ್ಣದಾಗಿ ಬೇರೆಯವ್ರನ್ನ ತಮ್ಮ ಕಣ್ಣುಗಳಿಂದ ದುರಾಸೆಯಿಂದ ನೋಡುವಂಥದ್ದು, ಅನೈತಿಕವಾಗಿ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬನಲ್ಲಿ ತನ್ನಲ್ಲಿರುವ ಆಶಾಪಾಶಗಳಿಂದ, ಆಶೆ ಪಾಶೆ ಏನಿದು, ಕೆಲವರಲ್ಲಿ ಆಸೆ ಇರುತ್ತೆ, ಕೆಲವರಲ್ಲಿ ಪಾಶ. ಅಂದರೆ ಏನು ಗೊತ್ತಾ, ಪಾಶ ಅಂದರೆ ಒಂದು ರೀತಿಯಾಗಿ ಬಲೆ, ಒಂದು ರೀತಿಯಾಗಿ ನಮ್ಮ ಹಿಡೀಲಿಕ್ಕೆ ಇರುವಂಥ ಒಂದು ಉರುಳು, ಅದು ಪಾಶೆ ಅನ್ನುವಂಥದ್ದು. ಅವರು ಬೇಕಾಗಿ ಬೀಳಲ್ಲ, ಒಂದು ಆಸೆಯಿಂದ, ಇನ್ನೊಂದು ಪಾಶೆಯಿಂದ. ಅಂದರೆ ಒಂದು ತಾವಾಗಿ ನಾನು ನೋಡಬೇಕು, ನಾನು ಸಿನಿಮಾ ನೋಡಬೇಕು, ಇಲ್ಲ ನಾನು ಅದನ್ನು ಕುಡಿಬೇಕು, ಇಲ್ಲ ಅದನ್ನು ನಾನು ತಿನ್ನಬೇಕು, ಇದೊಂದು ಆಸೆ ಹುಟ್ಟುತ್ತದೆ. ಆದರೆ ಪಾಶೆ ಗೊತ್ತಿಲ್ಲದೆ, ಅಯ್ಯೋ ನಾನು ಅಂದುಕೊಳ್ಳೇ ಇಲ್ಲ ನಾನು ಈ ಥರ ಮಾಡ್ತೀನಿ ಅಂತ. ಅಂದರೆ ಅದು ಪಾಶೆ. ಯಾವುದೋ ಹಣದ ಆಸೆ ಆಗಿರ್ಬೋದು, ಶರೀರದ ಆಸೆ ಆಗಿರಬಹುದು, ನೇತ್ರಾಶೆ ಆಗಿರ್ಬೋದು. ನೋಡಿದ್ರ, ಇದು ಆಸೆಗಳು. ನೇತ್ರಾಶೆ ನಮ್ಮ ಶರೀರದ ಆಸೆ. ನಮ್ಮ ಶರೀರದ ಆಸೆ, ನೇತ್ರಾಶೆ, ಬದುಕು ಬಾಳಿನ ಡಂಬ. ಇವುಗಳೇನು ಮಾಡ್ತವೆ, ನಮ್ಮನ್ನು ನಿಧಾನವಾಗಿ, ಬೇಗ ಎಳೆಯಲ್ಲ, ದೊಡ್ಡದಾಗಿ ಬರಲ್ಲ, ಸಣ್ಣದಾಗಿ ನಮ್ಮಲ್ಲಿಯೇ ಕೆಲವು ಸಾರಿ ಚಿಂತೆ,
ಕೆಲವು ಸಾರಿ ಹೇಳ್ತಾರಲ್ಲ, ಚಿಂತೆಗೂ ಚಿತೆಗೂ ಇರುವ ವ್ಯತ್ಯಾಸ ಅಂತ ಹೇಳ್ತಾರೆ. ಏನು ಚಿಂತೆಗೂ ಚಿತೆಗೂ ಇರುವಂಥ ವ್ಯತ್ಯಾಸ ಇಷ್ಟೇ, ಚಿಂತೆ ನಾವು ಬದುಕಿರುವಾಗಲೇ ನಮ್ಮನ್ನು ಸುಡುತ್ತದೆ, ಚಿತೆ ನಾವು ಸತ್ತ ಮೇಲೆ ಸುಡುತ್ತದೆ. ಆ ಚಿಂತೆಗೂ ಚಿತೆಗೂ ಇರುವುದು ಒಂದು 0 ಅಷ್ಟೇ ವ್ಯತ್ಯಾಸ, ಆದರೆ ದೊಡ್ಡ ಅದು ಮಾರ್ಪಾಡನ್ನು ತರ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಧಾನವಾಗಿ ಸೈತಾನನು, ಅಲ್ಲಿ ಹೇಳುತ್ತದೆ ವಾಕ್ಯ, ನಮ್ಮ ತೋಟಗಳು ಹೂವಾಗಿವೆ. ನಾವು ಆಸೆ ಪಡೋದೇನು? ನಮ್ಮ ಕುಟುಂಬ ಹೂವಾಗಿರಬೇಕು, ಸಮಾಧಾನವಾಗಿರಬೇಕು, ನಮ್ಮ ಜೀವಿತ ಅಂದವಾಗಿರಬೇಕು, ಎಲ್ಲ ನಾವು ಅಂದವಾಗಿ ಹೂವಾಗಿ ಇರಬೇಕೆಂದು ಆಶಿಸುತ್ತೇವೆ. ಆದರೆ ಏನಾಗುತ್ತೆ ಗೊತ್ತಾ, ನಿಧಾನವಾಗಿ ಸಣ್ಣ ರಂಧ್ರಗಳು, ಈ ಸಣ್ಣ ನರಿಗಳು, ಸಣ್ಣ ನರಿ ಮರಿಗಳು ಅದನ್ನು ಹಾಳು ಮಾಡ್ತವೆ. ಇವತ್ತು ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಈ ಸಣ್ಣದಾದ ಈ ಪಾಶಗಳು ಎಳೆಯಲ್ಪಟ್ಟು, ಒಂದು ಆಸೆ ನೋಡಿದ್ವಿ, ಇನ್ನೊಂದು ಪಾಷಾಣ ಇಲ್ಲವೇ ಬಲೆ ಇಲ್ಲವೇ ಉರುಳು ನಮ್ಮನ್ನು ಹಿಡಿದು ಬಿಡ್ತದೆ. ಅದು ಬಿಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಕೆಲವು ಸಾರಿ ಸಂಸೋನನು ಒಂದು ನ್ಯಾಯಾಧಿಪತಿ, ದೇವರಿಂದ ಅಭಿಷೇಕಿಸಲ್ಪಟ್ಟ ನಜರಾಯ ಎಂಬುದು ಅವನ ಹೆಸರು. ನಜರಾಯ ಎಂದರೇನು ಗೊತ್ತಾ? ಅರ್ಥ ಅಭಿಷೇಕಿಸಲ್ಪಟ್ಟವನು, ಆರಿಸಲ್ಪಟ್ಟವನು, ಒಂದು ಪ್ರತ್ಯೇಕವಾದ ಕಾರ್ಯಕ್ಕಾಗಿ ಬೇರ್ಪಡಿಸಲ್ಪಟ್ಟವನು. ಇವತ್ತು ನೀವು ನಾನು ಕೂಡ ಸಂಸೋನನಂತೆ ಬೇರ್ಪಡಿಸಲ್ಪಟ್ಟವರು. ಆದರೆ ತನಗೆ ಗೊತ್ತಾಗಲಿಲ್ಲ, ತನ್ನ ಶರೀರಾಶೆಯಿಂದ, ತನ್ನ ನೇತ್ರಾಶೆಯಿಂದ ದೆಲೀಲಳ ಮೇಲೆ ಕಣ್ಣಿಟ್ಟು ಆಕೆಗೋಸ್ಕರ ಏನು ಮಾಡಲಿಕ್ಕೂ ಬೇಕಾದರೂ ಸಿದ್ಧವಾದನು. ಕೊನೆಗೆ ತನ್ನದೇನೋ ಶಕ್ತಿಯ ರಹಸ್ಯವನ್ನು ಕೂಡ ಬಿಚ್ಚಿಕೊಟ್ಟುಬಿಟ್ನು. ಆದರೆ ಹೇಳ್ಬಿಟ್ಟ, ಆಕೆಗೋಸ್ಕರ, ಆಕೆಯ ಮೇಲೆ ಬಿದ್ದ ವ್ಯಾಮೋಹದ ನಿಮಿತ್ತ, ಆಕೆಯ ಮೇಲಿದ್ದಂಥ ಆಶೆಯ ನಿಮಿತ್ತ, ಶರೀರದ ಆಶೆಯ ನಿಮಿತ್ತ ದೇವರ ಚಿತ್ತವನ್ನು ಕೂಡ ಹಲ್ಲಗೆಳೆದು ಬಿಟ್ಟ. ಅದು ಒಂದೇ ಸಾರಿ ನಡೆಯಲಿಲ್ಲ, ನಿಧಾನವಾಗಿ ಒಂದೊಂದು ಸಾರಿ ಆಕೆ, ನಿನ್ನ ಶಕ್ತಿಯಲ್ಲಿದೆ, ನೀನು ಹೇಗಿದ್ದೀಯಾ, ಇದು ಹೇಗೆ ಸಾಧ್ಯ, ಹೀಗೆ ನಿಧಾನವಾಗಿ ಕೊನೆಗೆ ನೀನು ನನ್ನನ್ನು ಪ್ರೀತಿ ಮಾಡೋದಿಲ್ಲ, ನಾನಂದರೆ ನಿನಗಿಷ್ಟ ಇಲ್ಲ, ಅದಕ್ಕೆ ನೀನು ಈ ಥರ ಮಾಡ್ತಾ ಇದೀಯಾ. ಕೆಲವರು ನಮ್ಮನ್ನು ಹಾಗೆ ಮಾಡ್ತಾರೆ. ನೀನು ನನ್ನನ್ನು ಪ್ರೀತಿ ಮಾಡಿದ್ರೆ, ನಾನಂದರೆ ನಿನಗಿಷ್ಟ ಇದ್ದರೆ ಇವತ್ತು ಅಲ್ಲಿಗೆ ಬರ್ತೀಯಾ, ಇದನ್ನು ಕೊಡ್ತೀಯಾ, ಇದನ್ನು ತಗೊಳ್ತೀಯಾ, ಇದನ್ನು ಮಾಡ್ತೀಯಾ ಅಂತ ನಿಧಾನವಾಗಿ ಪ್ರೀತಿಯ ಹೆಸರಲ್ಲಿ ನಮ್ಮನ್ನು ಮರಳು ಮಾಡಿ, ಮಂಕು ಮಾಡಿ ನಮ್ಮನ್ನು ಏನು ಮಾಡ್ತಾರೆ, ಪಾಶಗಳಿಂದ ತಮ್ಮ ಕಡೆಗೆ ಮರಳುಗೊಂಡವನಾಗಿ ಏನಾಗ್ತದೆ, ಸಂಸೋನನ ಜೀವನ ಬಲವುಳ್ಳವನು ಬಲಹೀನನಾಗೋದ, ಉನ್ನತವಾದವನು ಅದು ತೆಗೆಯಲ್ಪಟ್ಟ, ಅವನು ಜೀವಿತ ಹಾಳಾಯಿತು. ಇದು ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ಹೀಗೆ ಮರಳುಗೊಂಡು ಆಶೆ ಪಾಶೆಗಳಿಗೆ ಒಳಗಾಗುವುದರ ಕುರಿತಾಗಿ ಎಚ್ಚರವಾಗಿರಬೇಕು. ಈ ಕಾಲಗಳಲ್ಲಿ ಟಿ ವಿಗಳಲ್ಲಿ ಬರುವಂಥ ಶೋಸು, ಮೊಬೈಲ್ಗಳಲ್ಲಿ ಬರುವಂಥ ಪ್ರೋಗ್ರಾಮ್ಸು, ನಮಗೆ ನೋಡಲಿಕ್ಕೆ ಸಿಗುವ ಆಚೆಗಡೆ ಪರಿಸ್ಥಿತಿಗಳೆಲ್ಲವೂ ನಮ್ಮನ್ನು ಮರಳಲಿಕ್ಕೆ ಇದೆ. ದೇವರ ಕಡೆಗೆ ಬೆಳೆಯದ ಹಾಗೆ ಅಪನಂಬಿಕೆಗಳನ್ನು ಹುಟ್ಟಿಸುತ್ತಾ, ಅಪನಂಬಿಕೆಯ ಕಾರ್ಯಗಳನ್ನು ಹುಟ್ಟಿಸುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತು ದೇವಜನವೇ, ನೀವು ನಾನು ಎಚ್ಚರವಾಗಿರಬೇಕು. ಮರಳುಗೊಂಡು ಏನು ಪ್ರೇರೇಪಿಸಲ್ಪಡುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಮೊಬೈಲನ್ನು ವಾಕ್ಯ ನೋಡಲಿಕ್ಕೆ, ಬೈಬಲನ್ನು ತೆಗೆದು ವಾಕ್ಯ ಓದಲಿಕ್ಕೆ, ಕುಟುಂಬ ಪ್ರಾರ್ಥನೆ ಮಾಡಿ ಬಲಗೊಳ್ಳಲಿಕ್ಕೆ ನಾವು ಪ್ರಯಾಸ ಪಡುವಂಥವರಾಗಿರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂದು ಹೇಳುತ್ತದೆ. ಹಲ್ಲೆಲೂಯ. ಇವತ್ತು ಲೋಕವು ನಿಮ್ಮ ನಂಬಿಕೆಯನ್ನು ಕೆಡಿಸಲಿಕ್ಕೆ ಪ್ರಯಾಸ ಪಡ್ತಾ ಇದೆ, ಹೌದಲ್ವಾ? ಅಲ್ಲಿ ಫಿಲಿಸ್ಟಿಯರೆಲ್ಲ ಸೇರಿಕೊಂಡು ದೆಲೀಲಿಗೆ ಹೇಳ್ತಾಳೆ, ನಿಮಗೆ ಎಷ್ಟು ಹಣ ಬೇಕಾದರೂ ನಾವು ಕೊಡ್ತೇವೆ, ಆದರೆ ಸಂಸೋನನ ಬಲದ ರಹಸ್ಯವನ್ನು ನಮಗೆ ತಿಳಿಯಪಡಿಸು, ನಿನಗೆಷ್ಟು ಹಣ ಬೇಕು ನಾವು ಕೊಡ್ತೇವೆ. ಇವತ್ತು ನಮ್ಮ ನಂಬಿಕೆಯನ್ನು ಕೆಡಿಸಲಿಕ್ಕೆ ಲೋಕದ ಜನರು, ಲೋಕದಲ್ಲಿರುವಂಥವರು ಅನೇಕರು ಹಣವನ್ನು ಚೆಲ್ಲಲಿಕ್ಕೂ, ನಮ್ಮನ್ನು ದೇವರಿಂದ ಬೇರ್ಪಡಿಸಲಿಕ್ಕೂ ಅನೇಕರು ಕಾಯುತ್ತಾ ಇದ್ದಾರೆ ಪ್ರಿಯರೇ.
ಆದರೆ ನಾವು ವಾಕ್ಯವನ್ನು ಓದುವಾಗ, ಪ್ರಾರ್ಥನೆಯನ್ನು ಮಾಡುವಾಗ, ಆತನ ಸಮ್ಮುಖದಲ್ಲಿ ನಮ್ಮ ಸಮಯವನ್ನು ಕಳೆಯುವಾಗ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತೇವೆ. ವಾಕ್ಯವನ್ನು ಕೇಳುವುದರಿಂದ ನಂಬಿಕೆ ಹುಟ್ಟುತ್ತದಂತೆ. ದೇವರ ಮೇಲೆ ಹೇಳ್ತದೆ, ನಮಗೆ ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನು ಪೂರೈಸುವವನಾಗಿರುವಂಥ ಯೇಸುವಿನ ಮೇಲೆ ನಾವು ದೃಷ್ಟಿ ಇಡಬೇಕು. ವಿ ಹ್ಯಾವ್ ಟು ಫೋಕಸ್ ಅವರ್ ದೃಷ್ಟಿ. ನಮ್ಮ ದೃಷ್ಟಿಯನ್ನು ಆತನ ಮೇಲೆ ಇಡಬೇಕು. ಪ್ರಿಯರೇ, ನಾವು ಕೀರ್ತನೆಗಳಲ್ಲಿ 121ರಲ್ಲಿ ಯಾವಾಗಲೂ ಓದಿಕೊಳ್ಳುತ್ತೇವೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಮೊನ್ನೆನೇ ಹೇಳಿದೆ, ನೀನು ನಿಮ್ಮ ದೃಷ್ಟಿಯನ್ನು ಆತನ ಮೇಲೆ ಕೇಂದ್ರೀಕರಿಸಿರಿ, ಆತನ ಮೇಲಿಡ್ರಿ. ವೆನ್ ಯು ಫಿಕ್ಸ್ ಯುವರ್ ಐಸ್ ದೇರ್, ನಿನ್ನ ಕಣ್ಣುಗಳನ್ನು ಅಲ್ಲಿ ನೀನು ಫಿಕ್ಸ್ ಮಾಡುವಾಗ ಈ ಶರೀರದಾಶೆ, ಈ ನೇತ್ರಾಶೆ, ಬದುಕು ಬಾಳಿನ ಡಂಬ ಯಾವುದು ಬಂದು ನಿನ್ನನ್ನು ಸೆಳೆಯಲಿಕ್ಕೂ ಎಳೆಯಲಿಕ್ಕೂ ಪ್ರಯತ್ನ ಮಾಡಿದರು, ಅವರು ಯಾರೇ ಉರುಳು ಒಡ್ಡಲಿ ನೀನು ನೀರನ್ನು ದಾಟುವಂತೆ ದಾಟ್ತೀಯ, ಜಿಂಕೆಯಂತೆ ಜಿಗಿತೀಯ, ನೀನು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುತ್ತೀಯ, ಶೋಧನೆಗಳಿಂದ ಜಯಿಸುತ್ತೀಯ. ಯಾಕೆಂದರೆ ಹಲ್ಲೆಲೂಯಾ, ದೇವಜನವೇ, ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತ ಶಕ್ತನಾಗಿದ್ದಾನೆ. ನಿಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಉಪಕಾರ ಮಾಡ್ತಾನೆ. ಇವತ್ತು ನಂಬಿಕೆಯನ್ನು ಹುಟ್ಟಿಸುವವನ ಮೇಲೆ, ಯೇಸುವಿನ ಮೇಲೆ ದೃಷ್ಟಿ ಇಡು. ಇವು ಯೇಸುವಿನ ಮೇಲೆ ದೃಷ್ಟಿ ಇಡಬೇಕು. ಅದೇ ಹೇಳ್ತಾ ಇರೋದು. ಯೇಸುವಿನ ಮೇಲೆ ದೃಷ್ಟಿ ಇಟ್ಟರೆ ನಮ್ಮ ದೃಷ್ಟಿ ಆತನ ಮೇಲಿರುವ ತನಕ ಎಡವುವುದಿಲ್ಲ, ಬೀಳುವುದಿಲ್ಲ, ಸೋಲುವುದಿಲ್ಲ, ಕಣ್ಣೀರು ಹಾಕುವುದಿಲ್ಲ, ದುಃಖಿಸುವುದಿಲ್ಲ. ಯಾಕೆಂದರೆ ಆತನು ನಮಗಿನ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಈ 2024ನೇ ವರ್ಷ, ಈಗ 2ನೇ ದಿನಕ್ಕೆ ನಾವು ಕಾಲಿಟ್ಟಿರುವಾಗ ಕರ್ತನು ನಮಗೆ ಎಚ್ಚರಪಡಿಸ್ತಾ ಇದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ನಿನ್ನ ಮನೆಯನ್ನು, ನಿನ್ನ ಮನೆಯ ಸಮಾಧಾನವನ್ನು, ನಿನ್ನ ಮನೆಯಲ್ಲಿರುವ ಸುಭಿಕ್ಷತೆಯನ್ನು ತಿಂದು ಹಾಕುತ್ತಿರುವಂಥ ಹೆಗ್ಗಣಗಳು, ಇಲಿಗಳನ್ನು, ನಿನ್ನ ತೋಟಗಳನ್ನು, ನಿನ್ನ ಮನೆಯನ್ನು ತಿಂದು ಹಾಕುತ್ತಿರುವ ನರಿಮರಿಗಳನ್ನು ನೀನು ಗಮನಿಸು. ಏನಿಲ್ಲ ಬಿಡು, ಎಲ್ಲ ಚೆನ್ನಾಗಿದೆ, ನನ್ನ ಮನೆಯವರು, ನನ್ನ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ ನಾವು ಎಂದು ತಿಳಿಯಬೇಡಿರಿ. ಯಾಕೆಂದರೆ ನಮಗೆ ಗೊತ್ತಾಗೋದಿಲ್ಲ ಅವರ ಸಣ್ಣ ಸಣ್ಣ ತಪ್ಪುಗಳು, ಸಣ್ಣ ಸಣ್ಣ ಪಾಪಗಳು ಎಲ್ಲಿಗೆ ಅವರನ್ನು ನಡೆಸುತ್ತವೋ ನಮಗೆ ಗೊತ್ತಿಲ್ಲ. ಆದುದರಿಂದ ನಾವು ಎಚ್ಚರವಾಗಿದ್ದು, ಆ ನರಿಗಳಿಗೂ ನರಿಮರಿಗಳಿಗೂ ಎಚ್ಚರವಾಗಿದ್ದು ನಮ್ಮ ಕುಟುಂಬಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ಅರ್ಥ ಆಗ್ತಾ ಇದೆಯಾ? ಕಾಪಾಡಿಕೊಳ್ಳಬೇಕು. ಸಣ್ಣದೇ ಅಲ್ವಾ, ಆಮೇಲೆ ಮಾತಾಡೋಣ, ನಾಳೆ ಕ್ಷಮಿಸೋಣ, ನಾಳೆ ಪ್ರೀತಿಸೋಣ. ನೀವು ಪೋಸ್ಟ್ಪೋನ್ ಮಾಡಿದರೆ ಸೈತಾನನು ಆ ಸಣ್ಣ ರಂಧ್ರವನ್ನು ನಿಧಾನವಾಗಿ ದೊಡ್ಡ ರಂಧ್ರ ಮಾಡ್ತಾನೆ. ಆ ಸಣ್ಣ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆ ಮಾಡ್ತಾನೆ. ನಿಮ್ಮನ್ನು ಬೀಳಿಸಲಿಕ್ಕೆ ಪ್ಲ್ಯಾನ್ಸ್ ಮಾಡ್ತಾನೆ. ಆನಂತರ ನೀವು ಹತ್ತರು, ವೇದನೆ ಪಟ್ಟರು, ಮತ್ತೆ ಅದು ಹಿಂತಿರುಗಿ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದ್ದರಿಂದ ಸಣ್ಣದಿರುವಾಗಲೇ ಅದನ್ನು ಏನು ಮಾಡಬೇಕು ಅದನ್ನಾಗಿ ಮಾಡಬೇಕು. ಆ ಸಣ್ಣ ನಿಮ್ಮ ಸಮಸ್ಯೆ, ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಯ ರೂಢಿಗಳು, ಕೆಟ್ಟ ಆಲೋಚನೆಗಳು ಏನಿದ್ರೂ ಆಗಲೇ ಅದನ್ನು ತೆಗೆದುಹಾಕಬೇಕು. ಆಗ ಸಮಸ್ಯೆ ಪರಿಷ್ಕಾರ ಆಗ್ತದೆ. ಸಂಸೋನನಿಗೆ ತನ್ನ ತಾಯಿ ಹೇಳಿದರು, ತಂದೆ ಹೇಳಿದರು, ಅಪ್ಪ ನೀನು ಹೋಗ್ತಾ ಇರೋದು ಸರಿಯಿಲ್ಲ. ತಂದೆ ತಾಯಿಗಳ ಮಾತನ್ನು ಕೇಳಲಿಲ್ಲ, ದೇವರ ಭಕ್ತರ ಮಾತನ್ನು ಕೇಳಿಲ್ಲ, ದೇವರ ಮಾತು ಕೇಳಲಿಲ್ಲ. ದೇವರಿಂದ ಕೈ ಬಿಡಲ್ಪಟ್ಟನು, ಕಣ್ಣು ಕೀಳಲ್ಪಟ್ಟು ತನ್ನ ಜೀವಿತ ಘೋರವಾಗಿ ಮಾರ್ಪಟ್ಟಿತು. ನಿಮಗೆ ಗೊತ್ತಿದೆಯಲ್ಲ, ಎಷ್ಟೊಂದು ನರಿಗಳನ್ನು ಹಿಡಿದು ಬಾಲಗಳನ್ನು ಕಟ್ಟಿ ಬೆಂಕಿಯನ್ನು ಇಟ್ಟ ಸಂಸೋನನನ್ನು ನಾವು ನೋಡುತ್ತೇವೆ. ಆ ನರಿಗಳ ಮೂಲಕ ಬಾಲಗಳಿಗೆ ಬೆಂಕಿ ಹಚ್ಚಿಸಿ ತೋಟಗಳನ್ನು ಸುಟ್ಟು ಬಿಟ್ಟವನು. ಸಣ್ಣ ನರಿಗಳಿಂದ ದೊಡ್ಡ ತೋಟಗಳನ್ನು, ಫಿಲಿಸ್ಟಿಯರ ಎಲ್ಲ ತೋಟಗಳನ್ನು ಹಾಳು ಮಾಡಿದವನು. ಆದರೆ ಇವತ್ತು ನೋಡುವಾಗ ಅವನೇ ಕಟ್ಟಲ್ಪಟ್ಟನು. ಸಣ್ಣ ಪಾಪಗಳಿಂದ, ಸಣ್ಣ ರಂಧ್ರಗಳಿಂದ ದೊಡ್ಡ ನಷ್ಟಗಳನ್ನು ನಾವು ಹೊಂದುವುದು ಬೇಡ ದೇವಜನವೇ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಕುಟುಂಬಸ್ಥರಿಗಾಗಿ ನೀವು ಯೋಬನಂತೆ ಪ್ರಾರ್ಥಿಸಿ, ನಿಮ್ಮ ಮನೆಯ ಸುತ್ತಲೂ ಬೆಂಕಿಯ ಬೇಲಿಯನ್ನು ಹಾಕ್ಕೊಂಡು
ನಂಬಿಕೆಯನ್ನು ಹುಟ್ಟಿಸಿಕೊಂಡು ಸಣ್ಣ ಸಮಸ್ಯೆಗಳೆಂದು ಬೇಸರ ಮಾಡಿಕೊಂಡು ಅದನ್ನು ಬಿಟ್ಟು ನೀವು ಒಂದು ಬೇಜವಾಬ್ದಾರಿಯಿಂದ ಇರದೆ ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥನೆ ಮಾಡುವುದಾದರೆ ಕರ್ತನು ನಿಮ್ಮ ರಂಧ್ರಗಳನ್ನು, ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಸಣ್ಣ ಪಾಪಗಳನ್ನು ಮುಚ್ಚಿ ಪರಿಶುದ್ಧಗೊಳಿಸಿ ನಿಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಮಹೋನ್ನತನೇ, ಪರಿಶುದ್ಧನೇ, ಸರ್ವಶಕ್ತನೇ, ಸರ್ವ ಕಾರ್ಯಗಳನ್ನು ಸಫಲಪಡಿಸಿ ಸಮಾಧಾನಪಡಿಸಿ ಸಂತೋಷಪಡಿಸಿ ಸಫಲವನ್ನು ಕೊಡುವಾತನು, ದೇವರೇ ಸಂತೈಸುವಾತನು, ಜಯಿಸುವಂತೆ ಮಾಡುವಾತನಾಗಿರುವ ನಮ್ಮ ಕರ್ತರೇ, ನಿಮ್ಮ ಉನ್ನತವಾದ ನಾಮಕ್ಕೆ ಸ್ತೋತ್ರಪ್ಪ. ಇವತ್ತು ನಮಗೆ ಹೇಳಿದ ಹಾಗೆ ನರಿಗಳಿಗೂ ಮರಿಗಳಿಗೂ ಎಚ್ಚರವಾಗಿರಿ ಎಂದು ಹೇಳಿದ ಹಾಗೆ ಅಪ್ಪ ದೇವರೇ, ನಾವು ನಿಮ್ಮ ಮೇಲೆ ದೃಷ್ಟಿ ಇಟ್ಟು ದೇವರೇ ನಾವು ಸ್ಥಿರಚಿತ್ತದಿಂದ ನಂಬಿಕೆಯಿಂದಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಇವತ್ತು ಯಾರೆಲ್ಲ ಇದುವರೆಗೆ ಈ ವಾಕ್ಯವನ್ನು ಆಲಿಸಿದ್ದಾರೋ ತಮ್ಮ ಕುಟುಂಬಗಳ ಬಗ್ಗೆ ಎಚ್ಚರಗೊಳ್ಳಬೇಕೆಂದು, ತಮ್ಮ ಮನೆಯವರು ಮಾಡುವ ಸಣ್ಣ ಸಣ್ಣ ಮಿಸ್ಟೇಕ್ಸು ತಪ್ಪುಗಳ ಕುರಿತಾಗಿ ಎಚ್ಚರವಾಗಿರಬೇಕೆಂದು ಅವರು ಆಲೋಚಿಸುತ್ತಿದ್ದಾರೋ ಅವರನ್ನು ಯೇಸುವಿನ ನಾಮದಲ್ಲಿ ನೀವು ಅನುಗ್ರಹಿಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಉನ್ನತರೇ ನಿಮಗೆ ಸ್ತೋತ್ರ, ಮಹೋನ್ನತರೇ ನಿಮಗೆ ಸ್ತೋತ್ರ, ಪರಿಶುದ್ಧರೇ ನಿಮಗೆ ಸ್ತೋತ್ರಪ್ಪ. ನೀವೆಷ್ಟೊಂದು ಒಳ್ಳೆಯವರು ಸ್ವಾಮಿ. ನಿಮ್ಮ ಪ್ರೀತಿ ಅಪಾರ, ನಿಮ್ಮ ದಯೆ ನಿರಂತರ. ನೀವು ಯಾವಾಗಲೂ ನಮ್ಮನ್ನು ಪ್ರೀತಿಸ್ತೀರಾ, ನೀವು ನಡೆಸುತ್ತೀರಾ, ನಿನ್ನ ವಾಕ್ಯಗಳಿಂದ ನಮ್ಮನ್ನು ಎಚ್ಚರಪಡಿಸುತ್ತೀರಿ. ನಿಮಗೆ ಸ್ತೋತ್ರ. ಮತ್ತೊಂದು ಶುಭ ವರ್ಷವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ನಮಗೆ ಸಹಾಯಕರೆಂದು ನೆನಪಿಸಿದ್ದಕ್ಕಾಗಿ ಸ್ತೋತ್ರ. ಇವತ್ತು ನಾವು ಎಚ್ಚರವಾಗಿರಬೇಕೆಂದು ನಮ್ಮ ಜೀವಿತದಲ್ಲಿ ಬರುವ ಸಣ್ಣ ಸಣ್ಣ ರಂಧ್ರಗಳ ಕುರಿತು, ಪಾಪಗಳ ಕುರಿತು, ಬಲಹೀನತೆಗಳ ಕುರಿತು, ಸೈತಾನನ ಕುತಂತ್ರಗಳ ಕುರಿತು, ಕರ್ತನೆ ಸೈತಾನನ ಆಲೋಚನೆಗಳ ಕುರಿತು, ಆಕರ್ಷಣೆಗಳ ಕುರಿತು ನೀವು ನಮಗೆ ಎಚ್ಚರಪಡಿಸಿದ್ದೀರಿ. ಪ್ರತಿದಿನ ಶರೀರಾಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬದ ಕುರಿತಾಗಿ ಎಚ್ಚರವುಳ್ಳವರಾಗಿರುವಂತೆಯೂ, ನಮ್ಮನ್ನು ವಾಕ್ಯದಿಂದ ಪರೀಕ್ಷಿಸಿಕೊಂಡವರಾಗಿಯೂ ನಾವು ಪರಿಶುದ್ಧರಾಗಿ ಜೀವಿಸುವಂತೆ ನೀವು ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ. ನಾವು ಅಂದುಕೊಳ್ಳಬಹುದು ನಮ್ಮ ಮಕ್ಕಳು ಒಳ್ಳೆಯವರು, ನಮ್ಮ ಮನೆಯವರು ಒಳ್ಳೆಯವರು, ನಮ್ಮ ಸಮಾಜ ಒಳ್ಳೆಯದು, ನಮ್ಮ ದೇಶ ಒಳ್ಳೆಯದು, ನಮ್ಮ ಸರ್ಕಾರ ಒಳ್ಳೆಯದು ಅಂತ ಅಂದುಕೊಳ್ಳಬಹುದಪ್ಪ. ಆದರೆ ಯಾರು ಯಾವ ರೀತಿಯಾಗಿ ಯಾವ ಮೂಲಕವಾಗಿ ನಮ್ಮನ್ನು ಕೆಡಿಸಲಿಕ್ಕೆ, ನಾಳು ಮಾಡಲಿಕ್ಕೆ, ನಮ್ಮನ್ನು ಬೀಳಿಸಲಿಕ್ಕೆ, ಸೋಲಿಸಲಿಕ್ಕೆ ಬರುತ್ತದೆಯೋ ಗೊತ್ತಿಲ್ಲಪ್ಪ. ಯಾಕೆಂದರೆ ದುಷ್ಟನು ನಮ್ಮನ್ನು ಹಿಡಿಯುವುದಕ್ಕೂ ಹಾಳು ಮಾಡುವುದಕ್ಕೂ, ಅವನು ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಸ್ವಾಮಿ. ಇವತ್ತು ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡಿದ ಇವರ ಕುಟುಂಬದಲ್ಲಿ ಅಪ್ಪ ಅಲ್ಲಿ ಹೇಳಿದ ಹಾಗೆ ಕರ್ತನೆ ಅಪ್ಪ ದೇವರ ತೋಟಗಳು ಹೂವಾಗಿವೆ ಕರ್ತನೆ. ಆಮೇನ್. ಅದರ ಅರ್ಥ ಅಪ್ಪ ಫಲಭರಿತವಾಗಿವೆ, ಅಂದವಾಗಿವೆ, ಚಂದವಾಗಿವೆ. ಕುಟುಂಬಗಳು, ಜೀವಿತಗಳು ಚಂದವಾಗಿರುವ ಕುಟುಂಬಗಳನ್ನು ಹಾಳು ಮಾಡಲಿಕ್ಕೆ ಸೈತಾನನು ನರಿಮರಿಗಳನ್ನು ಬಿಡುವಾಗ ನಾವು ಎಚ್ಚರಗೊಂಡು ಕರ್ತರೇ, ನಾವು ದೇವರೇ ನಿನ್ನನ್ನು ದೃಷ್ಟಿ ಇಟ್ಟು ನಾವು ನಂಬಿಕೆಯನ್ನು ದೇವರೇ ಹಿಡಿದುಕೊಂಡು ಮುಂದಕ್ಕೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳಪ್ಪ. ಪ್ರತಿಯೊಬ್ಬೊಬ್ಬರನ್ನು ಈ ವಾಕ್ಯದಿಂದ ಉತ್ತೇಜಿಸಿ ಬಲಪಡಿಸಬೇಕೆಂಬುದಾಗಿ ನಮ್ಮ ಕರ್ತನು, ನಮ್ಮ ಒಡೆಯನು, ಕ್ರಿಸ್ತನು, ರಕ್ಷಕರೂ ಆಗಿರುವಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ಇದುವರೆಗೂ ಈ ವಾಕ್ಯವನ್ನು ಕೇಳಿ ನನ್ನೊಟ್ಟಿಗೆ ಪ್ರಾರ್ಥಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿರಿ. ನನಗಾಗಿ ಈ ಸೇವೆಗಾಗಿ ಪ್ರಾರ್ಥಿಸಿರಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಶಲೋಮ್. ಪ್ರೈಸ್ ದ ಲಾರ್ಡ್.